Hello guys, welcome to my YouTube channel. Fasten driver's seat belt. Hello guys, welcome to my YouTube channel. ನಾನು ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಒಂದು ಸ್ಮಾಲ್ ಡೇಟ್ ಹೋಗ್ತಾ ಇದ್ದೀನಿ. ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ನೋಡಿದ್ವಿ. ಲೋಕಿಕೆರೆ ಅನ್ನೋ ಒಂದು ಊರಲ್ಲಿ ಒಂದು ಫೇಮಸ್ ನಾಟಿ ಸ್ಟೈಲ್ ನಾನ್ ವೆಜ್ ಇದೆ ಅಂತೆ. ಅಲ್ಲಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಆ್ಯಂಡ್ ಇವತ್ತು ನೈಸ್ ವೆದರ್, ಮಳೆ ಕೂಡ ಬರ್ತಾ ಇದೆ ನೋಡಿ. ಹೋಗೋಣ ಬನ್ನಿ, ಅಲ್ಲಿ ಹೇಗಿದೆ ಅಂತ ನೋಡಬಿಡೋಣ. ಇವತ್ತು ಗಣೇಶ ಸಾಂಗ್ ಆಗ್ತಿದ್ದಂಗೆ ನಮಗೆ ವೆದರೇ ತೋರಿಸ್ಬಿಡ್ತಾ ಇದೆ ನೋಡಿ. ದಿಸ್ ಈಸ್ ಗಣೇಶ್ ಸರ್ ಇನ್ಸ್ಪೈರ್ಡ್ ವೆದರ್. New York, pick from 12 shades. Shop now. ಸೊ ನಾವು ಇವಾಗ ಆಲ್ರೆಡಿ ಲೋಕಿಕೆರೆ ಬಂದಿದ್ದೀವಿ. ಇಲ್ಲಿ ತುಂಬ ಸಿಗಂಧರೇಶ್ವರಿ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ನಾವು ಆಗಲೇ ಹೇಳ್ದಂಗೆ ಒಬ್ಬರು ಇನ್ಸ್ಟಾದಲ್ಲೊಬ್ಬರನ್ನ ನೋಡಿಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬ ಕ್ರೌಡ್ ಇದೆ ಆ್ಯಕ್ಚುಲಿ ನೋಡಬೇಕು ಅಂತಂದರೆ. ನಾವೀಗ ರೊಟ್ಟಿ, ಮಟನ್ ಮಸಾಲ, ಮಟನ್ ಫ್ರೈ ಅಂತ ಆರ್ಡರ್ ಮಾಡಿದ್ದೀವಿ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಆರ್ಡರ್ ಮಾಡಿದ ತಕ್ಷಣ ಬೇಗನೆ ಕೊಟ್ಬಿಟ್ರು. ಇದು ಮಟನ್ ಮಸಾಲ, ಸಾರಿ ಮಟನ್ ಡ್ರೈ ಅಲ್ಲ, ಮಟನ್ ಡ್ರೈ, ಮಟನ್ ಮಸಾಲ ಆ್ಯಂಡ್ ಎಕ್ಸ್ಟ್ರಾ ಗ್ರೇವಿ ಕೊಟ್ಟಿದ್ದಾರೆ, ಸಾಲಡ್ಸು, ರೊಟ್ಟಿ. ಟ್ರೈ ಮಾಡೋಣ ಬರೀ, ಟೇಸ್ಟ್ ಹೇಗಿದೆ ಅಂತ ನೋಡೇ ಬಿಡೋಣ. ಹಾಂ ಸೊಕ್ಕತ್ತಾಗಿದೆ, ಸೂಪರ್ ಆಗಿದೆ ಅದು ಮಾತ್ರ. ಇದಕ್ಕೆ ಮಸಾಲ ಟ್ರೈ ಮಾಡೋಣ. ಬರಲಿಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಮಾತ್ರ ತುಂಬ ಚೆನ್ನಾಗಿದೆ, ಮನೇಲಿ ಮಾಡ್ದಂಗೆ ಇದೆ, ತುಂಬ ಸಖತ್ತಾಗಿದೆ. ನನಗಂತೂ ಭಾರಿ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಇಷ್ಟ ಸರ್. ಊಟ ಮಾತ್ರ ಸಖತ್ತಾಗಿತ್ತು, ನನಗಂತೂ ಭಾಳ ಇಷ್ಟ ಆಯಿತು. ಮನೆ ಊಟ ಮಾಡ್ದಂಗೆ ಇತ್ತು. ಯಾವಾಗಾರ ಮನೇಲಿ ಇಲ್ಲದೆ ಹೊರಗಡೆ ಯಾವುದೋ ಒಂದು ತಿನ್ನೋ ಬದಲು, ಟೇಸ್ಟಿಂಗ್ ಪೌಡ್ರ್ ಹಾಕಿರೋ ಬದಲು ಇದನ್ನು ತಿನ್ನೋದು ಭಾರಿ ಬೆಸ್ಟ್ ಅನಿಸ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಇದೆಲ್ಲ ಮನೇಲಿ ಮಾಡಿರುತ್ತೆ ಅಂತೆ, ರುಬ್ಬಿ ಮಾಡಿರೋದು, ಸೌದೆ ಒಲೆಯಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು ನೆಕ್ಸ್ಟ್ ಟೈಮ್ ಇದು ಈ ಕಡೆ ಸೈಡ್ ಬಂದಾಗ. ಅಷ್ಟೇ. ಸೊ ಬಿಲ್ ಎಷ್ಟಾಯಿತು ಅಂತ ನೋಡೋಣ ಬನ್ನಿ ಗಾಯ್ಸ್, ಬನ್ನಿ 700 ರೂಪಾಯಿ ಬಿಲ್ ಆಗಿದೆ ರೀ. 700 ರೂಪಾಯಿ, ಇಷ್ಟೊಂದು ಕಾಸ್ಟ್ಲಿನಾ? ವೈ ಅಕ್ಕ ತುಂಬ ಕಾಸ್ಟ್ಲಿ ಆಯಿತು ಅನ್ಕೊತೀನಿ. 700 ರೂಪಾಯಿ ದಾವಣಗೆರೆಯಲ್ಲೇ ಅಷ್ಟೊಂದು ರೇಟ್ ಇಲ್ಲ ಗುರು, ಇಲ್ಲಿ ಜಾಸ್ತಿ ರೇಟ್ ಆಯಿತು. ಸೊ ಮಟನ್ ಆದರೆ ದಾವಣಗೆರೆಯಲ್ಲೇ ಅಷ್ಟೊಂದು ರೇಟ್ ಇಲ್ಲ. ನಮ್ಮ ಹುಡುಗಿ ಲಾಗಿನ್ ಆಗ್ತದಾಳೆ, ಕೆಲಸ ಮಾಡ್ತಾನೆ ಊಟಕ್ಕೋಸ್ಕರ ಬೇಕಾರೆ ಎಷ್ಟು ದೂರ ಬೇಕಾದ್ರೆ ಹೋಗ್ತಾಳೆ ನಮ್ಮ ಹುಡುಗಿ. ನನ್ನನ್ನು ಕರ್ಕೊಂಡು ಹೋಗ್ತಾಳೆ. ನಾನು ಅಂತಾಳೆ ನಾನು ಎಷ್ಟು ದೂರ ಬೇಕಾದ್ರೂ ತಿನ್ನೋಕ್ಕೆ ಅಂದರೆ ಹೋಗ್ಬೇಕು. ನನಗೆ ಹಿಂಗೆ ನೋಡಿದೆ ಅಂದರೆ ಇನ್ಸ್ಟೆಂಟಾಗಿ ತಿನ್ನಲೇಬೇಕು ಅಲ್ಲ ಸಿಂಧ? ಓಕೆ, ದಟ್ಸ್ ಟ್ರೂ. ನಾವು ತಿನ್ನೋಕ್ಕೆ ಹುಟ್ಟಿದ್ದೀವಿ, ತಿನ್ನೋಕ್ಕೋಸ್ಕರ ಕೆಲವ್ರು ಬದುಕಿದ್ದಾರೆ ಅಂದ್ರೆ ಅದು ನಾವೇ. ಅವ್ರನ್ನ ಮಾತಾಡ್ಸೋಣ. ಊರಲ್ಲಿ ಫಸ್ಟ್ ಟೈಮ್ ನಾನು ಯಾರನ್ನಾರ ಒಬ್ಬರನ್ನ ಮಾತಾಡ್ಸ್ತಿದ್ದೀನಿ ಅಂದರೆ ಹೊರಗಡೆ ಬಂದು ಮಾತಾಡ್ಸ್ಕೊಂಬರೋಣ ಬನ್ನಿ.
ಇದೇ ಊರವರಾ ನೀವು? ಅಡುಗೆ ಅವರೇ ಮಾಡೋದು. ಓ, ಅಡುಗೆ ನೀವೇನಾ ಮಾಡೋದು? ಹಾಂ, ಮಾಡಿದ ಊಟನ ಊಟ ಮಾಡಿದೆ. ಮಾತಾಡ್ರಿ. ಎಲ್ಲ ಹಾಕ್ತೇನೆ, ಎಲ್ಲ ಬೇಯಿಸ್ತೇನೆ ನಾನು. ಆಗ ಚೆನ್ನಾಗಿ ಬೇಯಿಸಿ ಮಸಾಲೆ ಹಾಕ್ತೇನೆ. ಮಸಾಲೆ ಹಾಕಿದ ಮೇಲೆ ಸಾರು ತೋರ್ಕೊಂಬರ್ತಾರೆ. ಹಾಂ, ಮಟನ್ ಬೇಯಿಸಿದ ಮೇಲೆ ಇವ್ರು ಡ್ರೈ ಪೇ ಮಾಡಿಕೊಡ್ತಾರೆ. ಹೋಗೋ ಗ್ಯಾಸ್ ಹೊತ್ತಿದ್ರೆ ಉಂಡಿದ್ರೆ ಏನೇನು ತಿಂತಾರೆ, ಗ್ಯಾಸ್ ಡ್ರೈ ಹಾಕ್ಸ್ಕೋಬೋದಾಗಿತ್ತಮ್ಮ. ಇರ್ಬೋದು, ನನ್ನ ಮೊಮ್ಮಗಳು ಇದ್ದಂಗೆ ಐತಿದ್ರು. ಥ್ಯಾಂಕ್ ಯು ಅಜ್ಜಿ. ಸೊ ಸ್ಯಾಡ್. ಎಲ್ಲರೂ ಹೊರಗೆ ಹೋದ್ರೆ ದಯವಿಟ್ಟು ಸ್ವಲ್ಪನಾರ ಕ್ಯಾಶ್ ಇಟ್ಕೊಳ್ರಿ. ಫೋನ್ಪೇಲಿ ನಂಬ್ಕೊಂಡು ಹಳ್ಳಿ ಕಡೆ ಬಂದರೆ ದೇವರಣೆಗೂ ಸಿಗಲ್ಲ. ನಮಗೊಂದು 10 ರೂಪಾಯಿ ಬೇಕಾಗಿದೆ, ಒಂದು ABC ಏನೋ ಚಿಪ್ಸ್ ಅಂತೆ ತಿನ್ನೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ನಮ್ಮ ಹತ್ರ ಫೋನ್ಪೇ ಬಿಟ್ಟರೆ ಕ್ಯಾಶ್ ಅಂತೂ ದೇವರಣೆಗೂ ಇಲ್ಲ. ಎಲ್ಲರ ಹತ್ರನೂ ಕೇಳಿದ್ವಿ, ಇಲ್ಲ ಎಲ್ಲೋ. ಓಕೆ, ಏನು ಮಾಡೋಕ್ಕಾಗ. ಇವತ್ತಿನ ಲಾಗ್ ಆಗಿತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.